ಸ್ಯಾಂಡಲ್ವುಡ್ ಸುಲ್ತಾನ್ ದರ್ಶನ್ಗೆ ಹೈಕೋರ್ಟ್ ಬೇಲ್ ನೀಡಿ ಬಿಗ್ ರಿಲೀಫ್ ಅನ್ನು ನೀಡಿದೆ. ಇದರಿಂದ ದರ್ಶನ್ ಮನೆಯವರು ಅವರ ಅಭಿಮಾನಿಗಳು ಫುಲ್ ಹ್ಯಾಪಿ ಆಗಿದ್ದಾರೆ. ನಿರ್ಮಾಪಕರು ಮತ್ತು ನಿರ್ದೇಶಕರು ಫುಲ್ ಜಾಲಿಯಾಗಿದ್ದಾರೆ. ದರ್ಶನ್ ಕೂಡ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಆದರೆ ದರ್ಶನ್ಗೆ ಬೇಲ್ ಸಿಕ್ಕಿದ್ದು ಕಾಕಿಗೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ನಮ್ಮ ಶ್ರಮ ವ್ಯರ್ಥ ಆಯಿತು ಅಂತ ಸಂಕಟ ಪಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರ ಮೇಲೆ ದರ್ಶನ್ಗೆ ಮತ್ತೆ ಭಯ ಶುರುವಾಗಿದೆ. ಎಲ್ಲಿ ಯಾವಾಗ ಪಿನ್ ಇಡ್ತಾರೆ ಅನ್ನೋ ಆತಂಕ ಹೆಚ್ಚಾಗಿದೆ. ಕಾಕಿ ನಿರ್ಧಾರದಿಂದ ದರ್ಶನ್ ಮತ್ತೆ ಜೈಲು ಸೇರುವಂತೆ ಆಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕೆ ಮತ್ತೆ ದರ್ಶನ್ ವಿರುದ್ಧ ಕತ್ತಿ ಮಸೆಯುತ್ತಿದ್ದಾರೆ? ಸುಪ್ರೀಂನಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನು ನೋಡೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ 5.5 ತಿಂಗಳು ಜೈಲುವಾಸ ಅನುಭವಿಸಿದ ನಟ ದರ್ಶನ್ ಆರೋಗ್ಯದ ನೆಪದಲ್ಲಿ ಮೊದಲು ಮಧ್ಯಂತರ ಜಾಮೀನನ್ನು ಪಡೆದರು. ಇದೀಗ ಹೈಕೋರ್ಟ್ ಅವರಿಗೆ ರೆಗ್ಯುಲರ್ ಜಾಮೀನನ್ನು ನೀಡಿದೆ. ಇದರ ಬೆನ್ನಲ್ಲೇ ದರ್ಶನ್ ಫಾರ್ಮ್ ಹೌಸ್ಗೆ ಅನುಮತಿ ಪಡೆದು ತೆರಳಿದ್ದು ಕುಟುಂಬ ಸದಸ್ಯರೊಂದಿಗೆ ಹಾಯಾಗಿದ್ದಾರೆ. ಈ ನಡುವೆ ಅವರು ಸಂಕ್ರಾಂತಿ ಬಳಿಕ ಶೂಟಿಂಗ್ನಲ್ಲೂ ಭಾಗಿಯಾಗಲಿದ್ದಾರೆ ಅನ್ನುವ ಸುದ್ದಿಗಳು ಬರ್ತಿವೆ. ಆದರೆ ಪೊಲೀಸರು ಬೇರೆಯೇ ಲೆಕ್ಕಾಚಾರ ಹಾಕಿದ್ದು ದರ್ಶನ್ಗೆ ಬೇಲ್ ನೀಡಿರುವುದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ಇದಕ್ಕೆ ಗೃಹ ಇಲಾಖೆ ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ನೀಡಿದೆ. ರೇಣುಕಾಸ್ವಾಮಿ ಕೇಸ್ ಪೊಲೀಸರಿಗೆ ಪ್ರತಿಷ್ಠೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಹೈಕೋರ್ಟ್ ಜಾಮೀನು ನೀಡಿರುವುದು ಕಾಕಿಯನ್ನ ಕಂಗೆಡಿಸಿದೆ. ಈಗ ದರ್ಶನ್ಗೆ ಬೇಲ್ ನೀಡಿರುವುದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆಯು ಪೊಲೀಸರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ದರ್ಶನ್ಗೆ ಡವಡವ ಶುರುವಾಗಿದೆ. ದರ್ಶನ್ ಅವರ ಆಪ್ತೆ ಪವಿತ್ರಗೌಡ ಮತ್ತು ಇತರ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರುವುದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದ ಪೊಲೀಸರು ಗೃಹ ಇಲಾಖೆಗೆ ಪತ್ರವನ್ನು ಬರೆದು ಅನುಮತಿಯನ್ನು ಕೋರಿದರು. ಈ ಸಂಬಂಧ ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಪರಿಶೀಲನೆ ನಡೆಸಿರುವ ಗೃಹ ಇಲಾಖೆಯು ಪೊಲೀಸರ ಕೋರಿಕೆಗೆ ಅಸ್ತಿ ಎಂದಿದೆ. ಡಿ ಗ್ಯಾಂಗ್ಗೆ ಮತ್ತೆ ಜೈಲಾಗುತ್ತಾ? ರೇಣುಕಾಸ್ವಾಮಿ ಕೇಸ್ನಲ್ಲಿ ಡಿ ಗ್ಯಾಂಗ್ ಇದೆ ಅನ್ನೋದನ್ನು ಪತ್ತೆ ಹಚ್ಚಿದ್ದೇ ಪೊಲೀಸರು. ದರ್ಶನನ್ನ ರಾಜಾರೋಷವಾಗಿ ಅರೆಸ್ಟ್ ಕೂಡ ಮಾಡಿ 5.5 ತಿಂಗಳು ಜೈಲಿನಲ್ಲಿ ಇರುವಂತೆ ಪೊಲೀಸರು ಮಾಡಿದರು. ಇದನ್ನು ನೋಡಿದ ಜನ ಪೊಲೀಸರನ್ನ ಹೊಗಳಿದ್ರು. ಇಂಥ ದೊಡ್ಡ ನಟನನ್ನ ಅರೆಸ್ಟ್ ಮಾಡಿದ್ದು ನಿಜಕ್ಕೂ ಗ್ರೇಟ್ ಅಂತ ಹೇಳ್ತಾ ಇದ್ರು. ಆದರೆ ಈ ಕೇಸ್ನಲ್ಲಿ ಡಿ ಗ್ಯಾಂಗ್ನ ಅಷ್ಟು ಜನಕ್ಕೆ ಬೇಲ್ ಸಿಕ್ಕಿದ್ದು ಪೊಲೀಸರ ನಿದ್ದೆಗೆಡಿಸಿದೆ. ಒಂದಿಷ್ಟು ಸಾಕ್ಷಿಗಳು ಹೇಳಿಕೆಗಳಿದ್ರು. ಪೊಲೀಸರು ಈ ಕೇಸ್ನಲ್ಲಿ ಎಡವಿದ್ದಾರೆ. ಹೀಗಾಗಿ ಇದು ಪೊಲೀಸರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು ಸುಪ್ರೀಂ ಮೆಟ್ಟಿಲು ಹತ್ತೋಕೆ ಮುಂದಾಗಿದ್ದಾರೆ. ಅಲ್ಲಿ ನಾವು ಹೋರಾಟ ಮಾಡಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲಿಗೆ ಕಳಿಸುತ್ತೇವೆ ಅಂತ ಪಣ ತೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಪ್ರಕರಣ ಕೈಗೆತ್ತಿಕೊಂಡು ಜಾಮೀನು ರದ್ದುಪಡಿಸಿದರೆ ಎಲ್ಲ ಆರೋಪಿಗಳು ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ. ಕೋರ್ಟ್ನಲ್ಲಿ ಸಮರ್ಥ ವಾದ ಮಂಡನೆಗೆ ಅನುಭವಿ ವಕೀಲರ ನೇಮಕಕ್ಕೆ ದರ್ಶನ್ ಚಿಂತನೆ ನಡೆಸಿದ್ದಾರೆ. ಸರ್ಜರಿ ವಿಷಯದಲ್ಲಿ ದರ್ಶನ್ ಸುಳ್ಳು ಹೇಳಿದ್ದಾರೆ ಅಂತ ಕೂಡ ಸುಪ್ರೀಂಗೆ ಪೊಲೀಸರು ಮೇಲ್ಮನವಿ ಸಲ್ಲಿಸಬಹುದು. ಸರ್ಜರಿ ಮಾಡಿಸಿಲ್ಲ ಅಂದರೆ ಜೀವಕ್ಕೆ ಆಪತ್ತಿದೆ, ಲಕ್ಕೋ ಹೊಡೆಯಬಹುದು ಅಂತ ಜಾಮೀನು ಪಡೆದರು. ಆದರೆ ಯಾವ ಆಪರೇಷನ್ ಕೂಡ ಇಲ್ಲಿ ತನಕ ಮಾಡಿಸಿಲ್ಲ. ಇದನ್ನು ಇಟ್ಕೊಂಡು ಹಾಗೂ ಪ್ರಮುಖ ಸಾಕ್ಷಿ ಆಧಾರಗಳನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಂಡು ಫೋಟೋಗಳು ಇಲ್ಲಿ ಬಹಳ ಮುಖ್ಯವಾಗಿದ್ದು ಅವುಗಳನ್ನು ಅಸ್ತ್ರವಾಗಿ ಬಳಸಿ ಕನ್ನಡದಲ್ಲಿರುವಂಥ ಚಾರ್ಜ್ ಶೀಟನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಬೇಲ್ ಸಿಕ್ತು ಅಂತ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಶೂಟಿಂಗಿಗೆ ಹೋಗ್ತೀನಿ ಎನ್ನುತ್ತಿದ್ದ ದರ್ಶನ್ಗೆ ಪೊಲೀಸರು ಮತ್ತೆ ಶಾಕ್ ನೀಡೋಕೆ ಮುಂದಾಗಿದ್ದಾರೆ. ಪೊಲೀಸರು ದರ್ಶನ್ ಆ್ಯಂಡ್ ಟೀಮ್ಗೆ ಬೇಲ್ ಅರ್ಜಿ ಕ್ಯಾನ್ಸಲ್ ಮಾಡೋಕೆ ಸುಪ್ರೀಂ ಮೆಟ್ಟಿಲು ಹತ್ತೋಕೆ ಹೋಗ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.